ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರೆಹಮಾನ್ ಹಾಸನ್. ನಟ ದರ್ಶನ್ ಈಗಾಗಲೇ 10 ತಿಂಗಳ ಬಳಿಕ ವಾಪಸ್ ಶೂಟಿಂಗಿಗೆ ಮರಳ್ತಾ ಇದ್ದಾರೆ. ನಿಮ್ಗೆಲ್ರಿಗೂ ಕೂಡ ನೆನಪಿರ್ಬೋದು, 10 ತಿಂಗಳ ಮುಂಚೆ ಇದೇ ದರ್ಶನ್ ಮೈಸೂರಿನಲ್ಲಿ ಲಲಿತ್ ಮಹಲ್ನಲ್ಲಿ ಇದ್ದಾಗ ಶೂಟಿಂಗ್ ಸಂದರ್ಭದಲ್ಲೇ ಅವರಿಗೆ ಅಲ್ಲಿ ಹೋಗಿ ಪೊಲೀಸರು ಅರೆಸ್ಟ್ ಮಾಡಿ ಕರ್ಕೊಂಡು ಬಂದಿದ್ರು. ಬಿಕಾಸ್ ರೇಣುಕಾಸ್ವಾಮಿಯ ಕೊಲೆ ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾಗಿದ್ರು, A2 ಆಗಿದ್ದಂಥ ದರ್ಶನ್. ಸೊ ಹಾಗಾಗಿ ಅದಾದ ನಂತರ ಪ್ರಕರಣದ ವಿಚಾರಣೆ ಎಲ್ಲ ಆಯಿತು. ಜೈಲಿನಲ್ಲಿದ್ದರು, ಬಳ್ಳಾರಿ ಜೈಲಲ್ಲೂ ಕೂಡ ಇದ್ರು 10 ತಿಂಗಳ ಬಳಿಕ. ಅದಾದ ನಂತರ ಎಲ್ಲವೂ ಕೂಡ ಈಗ ಸುಸೂತ್ರವಾಗಿ ಕಾಣಿಸ್ತಾ ಇದೆ ದರ್ಶನ್ಗೆ. ಯಾಕಂದ್ರೆ ಈಗ ಕೆಲವು ತಿಂಗಳ ಹಿಂದೆ ಅಷ್ಟೇ ಅವರು ಜಾಮೀನಿನ ಮೇಲೆ ಹೊರಗಡೆ ಕೂಡ ಬಂದಿದ್ದಾರೆ. ಅದಾದ ನಂತರ ಈಗ ರಿಲ್ಯಾಕ್ಸೇಷನ್ ಕೂಡ ಸಿಕ್ಕಿದೆ. ಅವರು ಶೂಟಿಂಗ್ನಲ್ಲಿ ಭಾಗಿಯಾಗಬಹುದು, ಬೇರೆ ಎಲ್ಲ ಕಡೆನೂ ಕೂಡ ಓಡಾಡಬಹುದು, ಭಾರತದಲ್ಲಿ ಎಲ್ಲಿ ಬೇಕಾದರೂ ಅವ್ರು ಹೋಗ್ಬೋದು ಅನ್ನೋದ್ರ ಬಗ್ಗೆ ಕೋರ್ಟ್ನಲ್ಲೂ ಕೂಡ ಅವರು ಪರ್ಮಿಷನ್ ಅನ್ನ ಪಡ್ಕೊಂಡಿದ್ದಾರೆ. ಸೊ ಇದೆಲ್ಲದ ಆದ್ಮೇಲೆ ಅವರು ಈಗ ಶೂಟಿಂಗಿಗೆ ಭಾಗಿ ಆಗ್ತಾ ಇದ್ದಾರೆ. ಸುಮಾರು ಬಹುಶಃ ಇವತ್ತಿನಿಂದ 15ನೇ ತಾರೀಕುವರೆಗೂ ಕೂಡ ಮೈಸೂರಿನಲ್ಲಿ ಒಂದು ಶೆಡ್ಯೂಲ್ ಮಾಡ್ಕೊಂಡಿದ್ದಾರೆ. ಅದಾದ ನಂತರ ರಾಜಸ್ಥಾನ ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಶೂಟಿಂಗ್ ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಇದು ಒಂದ್ ಸೈಡ್. ಅಂದ್ರೆ ಈಗ ಮತ್ತೆ ವಾಪಸ್ ಕೆಲಸಕ್ಕೆ ಮರಳ್ತಾ ಇದ್ದಾರೆ ದರ್ಶನ್. ಅದೆಲ್ಲ ಹಿಂದಿಂದೆಲ್ಲವೂ ಘಟನೆಗಳನ್ನ, ಆ ಬ್ಯಾಗೇಜ್ ಏನೇ ಇದ್ರೂ ಕೂಡ ಅದನ್ನ ಮರೆತು ಇನ್ನು ಹೊಸದಾಗಿ ನನ್ನ ಜೀವನ ನಡೆಸಬೇಕು, ಸಾಗಿಸಬೇಕು ಅನ್ನುವಂಥ ಒಂದು ಮೈಂಡ್ ಸೆಟ್ ಬಹುಶಃ ದರ್ಶನ್ರಲ್ಲಿ ಕಾಣ್ತಾ ಇದೆ ಅನ್ನುವಂಥದ್ದು ಈ ಎಲ್ಲ ಬೆಳವಣಿಗೆಗಳಲ್ಲಿ ಗೊತ್ತಾಗುತ್ತೆ. ಯಾಕಂದ್ರೆ ಈ ಮುಂಚೆನೂ ಕೂಡ ಒಂದು ವಿಡಿಯೋ ಕೂಡ ಮಾಡಿದ್ರು, ಅದರಲ್ಲಿ ಪ್ರೈಸ್ ಮಾಡಿದ್ರು, ಯಾರೆಲ್ಲ ನನ್ನ ಜೊತೆಗಿದ್ರು ಅವರೆಲ್ಲರಿಗೂ ಕೂಡ ಧನ್ಯವಾದ ಅನ್ನುವಂಥದ್ದನ್ನೆಲ್ಲನೂ ಕೂಡ ಹೇಳಿದ್ರು. ಒಂದು ಮಾತಿದೆ ಯಾವಾಗಲೂ ಕೂಡ, ನಮ್ಮ ಆಪ್ತರು ಅಥವಾ ನಮ್ಮ ಸ್ನೇಹಿತರು ಅಂತ ಹೇಳಿ ನಮಗೆ ಗೊತ್ತಾಗೋದು ಯಾವಾಗ ಅಂತ ಹೇಳಿದ್ರೆ ನಮ್ಮ ಕಷ್ಟ ಕಾಲದಲ್ಲಿ. ಯಾರು ನಮ್ಮ ಕಷ್ಟ ಕಾಲದಲ್ಲಿ ನಮ್ಮ ಜೊತೆಗಿರ್ತಾರೋ, ನಮಗೆ ಸಪೋರ್ಟ್ ಆಗಿರ್ತಾರೋ, ನಮಗೆ ಒಳ್ಳೆ ಪ್ರೋತ್ಸಾಹವನ್ನು ನೀಡ್ತಾರೋ ಅವರು ನಮ್ಮ ನಿಜವಾದ ಹಿತೈಷಿಗಳು ಅಥವಾ ನಮ್ಮ ಸ್ನೇಹಿತರು ಅಂತ ಹೇಳಿ ಹೇಳ್ಬೋದು. ಸೊ ಇದು ಬಹುಶಃ ದರ್ಶನ್ ಅವ್ರಿಗೂ ಕೂಡ ಅರ್ಥವಾಗ್ತಾ ಇದೆಯಾ ಅಂತ ಹೇಳಿ ಅನ್ಸೋದಕ್ಕೆ ಶುರುವಾಗಿದೆ. ಯಾಕಂದ್ರೆ ನಿನ್ನೆ ನಡೆದಂಥ ಒಂದು ಬೆಳವಣಿಗೆ, ಅವರ ಒಂದು ಇನ್ಸ್ಟಾಗ್ರಾಮ್ ಏನು ಅಕೌಂಟ್ ಇದೆ, ಆ ಇನ್ಸ್ಟಾಗ್ರಾಮ್ನಲ್ಲಿ ಮುಂಚೆ ಒಂದು 5-6 ಜನರನ್ನ ಅವರು ಫಾಲೋ ಮಾಡ್ತಾ ಇದ್ರು. ಏಕಾಏಕಿ ಈಗ ಅವರೆಲ್ಲರನ್ನೂ ಕೂಡ ಅನ್ಫಾಲೋ ಮಾಡಿಬಿಟ್ಟಿದ್ದಾರೆ ದರ್ಶನ್. ಅದರಲ್ಲಿ ಸುಮಲತಾ ಅಂಬರೀಶ್ ಅವರಿದ್ರು, ಅಭಿಷೇಕ್ ಅಂಬರೀಶ್ ಅವರ ಪತ್ನಿ ಅವಿವಾ ಇದ್ರು, ಹಾಗೆ ವಿನೀಶ್ ಇದ್ರು. ಸೊ ಹೀಗೆ ಒಂದು 5-6 ಜನರನ್ನ ಮಾತ್ರ ಅವರು ಫಾಲೋ ಮಾಡ್ತಾ ಇದ್ರು. ಆದ್ರೆ ಅವರನ್ನು ಕೂಡ ಈಗ ಎಲ್ಲರನ್ನೂ ಅನ್ಫಾಲೋ ಮಾಡಿರೋದು ಹಲವಾರು ಪ್ರಶ್ನೆಗಳನ್ನ ಈಗ ಹುಟ್ಟಾಕ್ತಾ ಇದೆ. ಬಹುಶಃ ಇಷ್ಟೇ ಆಗಿದ್ದಿದ್ರೆ, ಏನೋ ದರ್ಶನ್ ಎಲ್ಲರನ್ನೂ ಅನ್ಫಾಲೋ ಮಾಡಿದ್ದಾರೆ, ಬಹುಶಃ ಅಕೌಂಟ್ನ ಏನೋ ಹೊಸದಾಗಿ ಏನೋ ಮಾಡ್ತಾ ಇದಾರಾ ಅಥವಾ ಬೇರೆ ಏನೋ ಕಾರಣಗಳಿಂದಾಗಿ ಮಾಡಿರಬಹುದೇನೋ ಅಂತ ಹೇಳಿ ಅನ್ಕೋಬಹುದಿತ್ತು. ಆದ್ರೆ ಇದಕ್ಕೆ ಮತ್ತಷ್ಟು ಬೆಳವಣಿಗೆಗೆ ಕಾರಣವಾಗಿದ್ದು ಏನಂತ ಹೇಳಿದ್ರೆ, ಸುಮಲತಾ ಅವರು ಇದಕ್ಕೆ ರಿಯಾಕ್ಟ್ ಮಾಡಿರುವಂತಹ ರೀತಿ. ಸುಮಲತಾ ಅವರು ಯಾವಾಗ ಇವರು ಅನ್ಫಾಲೋ ಮಾಡಿದ್ರು ದರ್ಶನ್, ಸೊ ಆಗ ಸುಮಲತಾ ಒಂದು ಪೋಸ್ಟ್ ಮಾಡ್ತಾರೆ, ಅವರ ಒಂದು ಸ್ಟೇಟಸ್ ನಲ್ಲಿ ಒಂದು ಅಪ್ಲೋಡ್ ಮಾಡ್ತಾರೆ. ಒಂದನ್ನ ಏನ್ ಹೇಳ್ತಾರೆ, ಅಂಡ್ ದ ಆಸ್ಕರ್ ಫಾರ್ ದ ಬೆಸ್ಟ್ ಆಕ್ಟಿಂಗ್ ಗೋಸ್ ಟು those who twist the truth, hurt people without remorse, shift the blame and somehow still see themselves as the hero ಅನ್ನುವಂಥದ್ದನ್ನ ಒಂದು ಪೋಸ್ಟ್ ಮಾಡಿದ್ದಾರೆ. ಇದು ಹಲವಾರು ಪ್ರಶ್ನೆಗಳನ್ನ ಹುಟ್ಟಾಕ್ತಾ ಇದೆ. ಯಾಕಂದ್ರೆ ದರ್ಶನ್ ಮತ್ತು ಸುಮಲತಾ ಅಂತ ಹೇಳಿ ಬಂದಾಗ, ಸುಮಲತಾ ಅವರನ್ನ ಮದರ್ ಇಂಡಿಯಾ ಅಂತ ಹೇಳಿ ದರ್ಶನ್ ಅವ್ರು ಕರೀತಾರೆ. ಯಾವಾಗಲೂ ಕೂಡ ಸುಮಲತಾ ಅವರಿಗೆ ಒಬ್ಬ ಮಾನಸ ಪುತ್ರ ಅಂತ ಹೇಳಿದ್ರೆ ಅದು ದರ್ಶನ್. ಯಾಕಂದ್ರೆ ಅಭಿಷೇಕ್ ಅಂಬರೀಶ್ ಮಗ ಆಗಿದ್ರು ಕೂಡ ನನ್ನ ಮೊದಲ ಮಗ, ದೊಡ್ಡ ಅಣ್ಣ ಅಂತಾನೆ ಅಭಿಷೇಕ್ ಅಂಬರೀಶ್ ಕೂಡ ಹೇಳ್ತಾರೆ. ಸೊ ಅದು ದರ್ಶನ್. ಸೊ ಆ ಸ್ಥಾನದಲ್ಲಿ ಇರುವಂತವ್ರು. ದರ್ಶನ್ ಕೂಡ ಸುಮಲತಾ ಅವರಿಗೋಸ್ಕರ ಇದಕ್ಕೆ ಎಲೆಕ್ಷನ್ ಟೈಮಲ್ಲಿ ಹೋರಾಡಿದ್ದು, ಅದಕ್ಕೋಸ್ಕರ ಕುಮಾರಸ್ವಾಮಿ ಆದಿಯಾಗಿ JDS ಅವರಿಂದ ವಿರೋಧ ಕಟ್ಕೊಂಡಿದ್ದು ದರ್ಶನ್ ಅವರು. ಆ ಟೈಮಲ್ಲಿ ಅವ್ರ ಬಗ್ಗೆ ಬಂದಂಥ ಟೀಕೆಗಳು ಇದೆಲ್ಲವನ್ನೂ ಕೂಡ ಸಹಿಸ್ಕೊಂಡು, ಇಲ್ಲ ನಾನು ಸುಮಲತಾ ಅವ್ರ ಜೊತೆಗೆ ಯಾವಾಗಲೂ ಕೂಡ ನಿಂತ್ಕೋತೀನಿ ಅಂತ ಹೇಳಿದ ಮಾತು. ಪ್ರತಿ ಸರಿನೂ ಕೂಡ ಸುಮಲತಾ ಅವರು ಅನ್ನುವಂಥ ವಿಚಾರ ಬಂದಾಗ ದರ್ಶನ್ ಹೇಳ್ತಾ ಇದ್ದಿದ್ದೆ ಮದರ್ ಇಂಡಿಯಾ, ತಾಯಿ ಸ್ಥಾನದಲ್ಲಿ ಇರುವಂಥವ್ರು ಒಬ್ರು ಅಂತ ಹೇಳಿ. ಸುಮಲತಾ ಕೂಡ ಹಾಗೆ ಇದ್ರು, ನನ್ನ ದೊಡ್ಡ ಮಗ ಅನ್ನೋ ರೀತಿಯಲ್ಲಿ ಅಂಬರೀಶ್ ಅವರಿಗೆ ಆ ಬೆಲೆ ಕೊಡ್ತಾ ಇದ್ರು. ಆ ರೀತಿಯಾದಂಥ ಒಂದು ಬಾಂಧವ್ಯ ಆಯಿತು. ಬಟ್ ಈಗ ಎಲ್ಲೋ ಒಂದ್ ಕಡೆ ಇವರಿಬ್ಬರ ನಡುವಿನ ಒಂದು ಬಾಂಧವ್ಯ ಅಳಿಸಿದ್ಯಾ, ಬಹುಶಃ ಮುನ್ನಿಸ್ಕೊಂಡಿದಾರ ದರ್ಶನ್ ಅಂತ ಹೇಳಿ. ಇದಕ್ಕೆ ಏನ್ ಕಾರಣ ಅನ್ನುವಂಥದ್ರ ಬಗ್ಗೆನೂ ಕೂಡ ಈಗ ಚರ್ಚೆ ಆಗ್ತಾ ಇದೆ. ಬಹುಶಃ ದರ್ಶನ್ ಯಾವಾಗ ಜೈಲು ಪಾಲಾದ್ರೋ ಆ ಟೈಮಲ್ಲಿ ಸುಮಲತಾ ಅವರು ಸರಿಯಾಗಿ ರಿಯಾಕ್ಟ್ ಮಾಡಲಿಲ್ಲ ಅನ್ನುವಂಥದ್ದ, ಅಥವಾ ದರ್ಶನ್ಗೆ ಸಪೋರ್ಟ್ ಮಾಡಲಿಲ್ಲ ಅನ್ನುವಂಥದ್ದ, ಜೈಲಿಗೆ ಯಾವತ್ತೂ ಹೋಗಿ ಭೇಟಿ ಆಗಲಿಲ್ಲ ಅನ್ನುವಂಥದ್ದು ಏನಾದರೂ ಕಾರಣ ಇರ್ಬೋದು. ಯಾಕಂದ್ರೆ ದರ್ಶನ್ ಲಾಸ್ಟ್ ಟೈಮ್ ಕೂಡ ಒಂದು ವಿಡಿಯೋ ಮಾಡಿ ಹೇಳುವಾಗ ಅವ್ರು ಹೇಳಿದ್ರು, ಯಾರ್ಯಾರು ನನಗೆ ಬೆಂಬಲವಾಗಿ ನಿಂತರು ಅವರೆಲ್ಲರೂ ಕೂಡ ಥ್ಯಾಂಕ್ಸ್ ಹೇಳ್ತೀನಿ. ರಕ್ಷಿತಾ ಅವರ ಹೆಸರನ್ನ ತಗೊಂಡ್ರು, ವಿಜಯಲಕ್ಷ್ಮಿ ಅವರಾಗ್ಲಿ ಅಥವಾ ಅವರ ಫ್ಯಾಮಿಲಿ, ಅವರ ತಾಯಿ, ಅವರ ಅಣ್ಣ, ಇವರೆಲ್ಲರೂ ಕೂಡ ತುಂಬಾನೇ ಹೆಲ್ಪ್ ಮಾಡಿದ್ರು ಅನ್ನುವಂಥದ್ದು ನೋಡಿದ್ರೆ, ಇನ್ನು ಧನ್ವೀರ ಗೌಡ ಪ್ರತಿ ಸರಿನೂ ಕೂಡ ಅವರ ಜೊತೆಗಿದ್ದಂಥವ್ರು. ಬಟ್ ಎಲ್ಲೋ ಸುಮಲತಾ ಅವರು ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡಿದ್ರ ಅನ್ನುವಂಥದ್ದು ಕೂಡ ಬಹುಶಃ ದರ್ಶನಿಗೆ ಈ ರೀತಿಯಾಗಿ ಮುನಿಸ್ಕೊಳ್ಳೋದಕ್ಕೆ, ಬೇಜಾರು ಮಾಡ್ಕೊಳ್ಳೋದಕ್ಕೆ ಕಾರಣ ಆಯ್ತಾ ಅಂತ. ನೋಡಿ, ರೀಸನ್ ಏನು, ಜುಲೈನಲ್ಲಿ ಒಂದ್ಸತಿ ಸುಮಲತಾ ಅವ್ರನ್ನ ಕೇಳಿದಾಗ, ಯಾಕೆ ದರ್ಶನ್ ಅವರು ಈಗ ಜೈಲ್ ಪಾಲಾಗಿದ್ದಾರೆ, ನೀವು ಯಾಕೆ ರಿಯಾಕ್ಟ್ ಮಾಡ್ತಿಲ್ಲ ಅನ್ನುವಂಥದ್ದೆಲ್ಲವೂ ಕೂಡ ಬಂದಾಗ ಸುಮಲತಾ ಅವ್ರು ರಿಯಾಕ್ಟ್ ಮಾಡಿದ್ರು. ಬಟ್ ಎಲ್ಲೂ ದರ್ಶನ್ ಸಪೋರ್ಟಿಗೆ ಮಾತಾಡಿದ್ದಾರೆ ಅಂತ ಅನ್ಸಿರ್ಲಿಲ್ಲ. ಅವ್ರ ಮಾತುಗಳಲ್ಲಿ ಗಮನಿಸಿ, ನಾನು 44 ವರ್ಷಗಳಿಂದ ನಟಿಯಾಗಿ, ಕಲಾವಿದೆಯಾಗಿ, ಸಾರ್ವಜನಿಕ ಜೀವನದಲ್ಲಿ ಇದ್ದೀನಿ ಮತ್ತು ಕಳೆದ 5 ವರ್ಷಗಳಿಂದ ಸಂಸದೆಯಾಗಿದ್ದೀನಿ. ಜೊತೆಗೆ ನಾನು ಕಲಾವಿದೆಯಾಗಿ, ಪತ್ನಿಯಾಗಿ ಮತ್ತು ತಾಯಿಯಾಗಿ ಅಥವಾ ಸಂಸದೆಯಾಗಿ ಒಂದು ವ್ಯಕ್ತಿಯಾಗಿ ನನ್ನ ಜೀವನದಲ್ಲಿ ಪ್ರತಿಯೊಂದು ಜವಾಬ್ದಾರಿಯನ್ನ ಗಂಭೀರವಾಗಿ ನಾನು ತೆಗೆದುಕೊಳ್ತೇನೆ.
ಸಮಾಜದಲ್ಲಿ ಜವಾಬ್ದಾರಿಯುತ ವ್ಯಕ್ತಿಯಾಗಿ ನನ್ನ ಬಳಿ ಯಾವುದೇ ಸತ್ಯ ಅಥವಾ ಮಾಹಿತಿ ಇಲ್ಲದೆ ನಾನು ಅಸಡ್ಡೆಯ, ಅನಗತ್ಯ, ಬೇಜವಾಬ್ದಾರಿ ಹೇಳಿಕೆಗಳನ್ನು ನೀಡಲು ಸಾಧ್ಯವಿಲ್ಲ ಅನ್ನೋ ಒಂದು ಮಾತನ್ನ ಸುಮಲತಾ ಅವರು ಜುಲೈಲಿ ಹೇಳಿರ್ತಾರೆ. ಇದು ಹೊರಗಡೆ ಬಂದ ನಂತರ ಅಥವಾ ಒಳಗಡೆ ಇದ್ದಾಗಲೇ ದರ್ಶನ್ ಕಿವಿಗೂ ಕೂಡ ಬಿದ್ದಿರಬಹುದು. ಸೊ ಇಲ್ಲಿ ಸುಮಲತಾ ಅವರು ಹೇಳ್ತಿರೋದು ಒಂದು ಸ್ಪಷ್ಟ, ಸತ್ಯ ಏನು ಅಂತ ಗೊತ್ತಿಲ್ಲ, ಎಕ್ಸಾಕ್ಟ್ ಆಗಿ ಅಲ್ಲಿ ಏನಾಗಿದೆ ಅನ್ನುವಂಥದ್ದು ಗೊತ್ತಿಲ್ಲ, ಅದು ಗೊತ್ತಿಲ್ಲದಲ್ಲೇ ನಾನು ರಿಯಾಕ್ಟ್ ಮಾಡೋದು ಸರಿ ಹೋಗಲ್ಲ ಅನ್ನುವಂಥದ್ದು ಒಬ್ಬ ಜವಾಬ್ದಾರಿಯುತ ಪ್ರಜೆಯಾಗಿ ಖಂಡಿತವಾಗ್ಲೂ ಅವ್ರು ಹೇಳಿರುವಂಥದ್ರಲ್ಲಿ ನೋ ಡೌಟ್. ಬಟ್ ಇದನ್ನ ದರ್ಶನ್ ಅವ್ರು ಹೇಗೆ ತಗೊಂಡ್ರು ಅಥವಾ ದರ್ಶನ್ ಅವರಿಗೆ ಹೇಳಿದಂತ ಕೆಲವೊಂದಷ್ಟು ಜನ ಇದನ್ನ ಇನ್ಪುಟ್ ಹೇಗೆ ಕೊಟ್ಟರು ಅನ್ನೋದು ಕೂಡ ಬಹಳ ಮುಖ್ಯವಾಗುತ್ತೆ. ಅದನ್ನ ಮುಂದುವರಿಸಿ ಮತ್ತೆ ಹೇಳ್ತಾರೆ ಸುಮಲತಾ ಅವರು, ನಾನು ಮೊದಲಿಗೆ ತಮ್ಮ ಮಗ ಮತ್ತು ಪತಿಯನ್ನ ಹೃದಯ ವಿದ್ರಾವಕ ರೀತಿಯಲ್ಲಿ ಕಳೆದುಕೊಂಡಿರುವ ರೇಣುಕಾಸ್ವಾಮಿ ಅವರ ಹೆತ್ತವರು ಮತ್ತು ಪತ್ನಿಗೆ ನನ್ನ ಸಂತಾಪವನ್ನು ಸೂಚಿಸ್ತೀನಿ ಅನ್ನುವಂಥದ್ದನ್ನು ಹೇಳ್ತಾರೆ. ಮತ್ತು ಈ ದುರಂತವನ್ನ ಎದುರಿಸಲು ಮತ್ತು ಆ ನೋವನ್ನ ಭರಿಸಲು ಶಕ್ತಿಯನ್ನ ದೇವರು ನೀಡಲಿ ಅಂತ ನಾನು ಪ್ರಾರ್ಥಿಸ್ತೀನಿ. ನಮ್ಮ ಕಾನೂನು ವ್ಯವಸ್ಥೆಯಿಂದ ಅವರಿಗೆ ಸಿಗಬೇಕಾದ ನ್ಯಾಯ ದೊರಕಲಿ ಅಂತ ಹೇಳಿ ಪ್ರಾರ್ಥಿಸ್ತೇನೆ. ಈ ಘಟನೆ ನನ್ನ ಹೃದಯವನ್ನ ಛಿದ್ರಗೊಳಿಸಿದೆ ಮತ್ತು ನಾನು ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗದೆ ಹಲವಾರು ದಿನಗಳವರೆಗೆ ಆಘಾತ ಮತ್ತು ನೋವಿನಲ್ಲಿದ್ದೆ ಅಂತಲೂ ಕೂಡ ಸುಮಲತಾ ಅಂಬರೀಶ್ ಅವರು ಹೇಳಿರೋದು. ಇದು ಕಂಪ್ಲೀಟ್ಲಿ ಸಪೋರ್ಟಿವ್ ಆಗಿ ರೇಣುಕಾಸ್ವಾಮಿ ಅವರ ಫ್ಯಾಮಿಲಿಗಿದೆ. ಅಫ್ಕೋರ್ಸ್ ಆ ಟೈಮಲ್ಲಿ ನೊಂದ ಫ್ಯಾಮಿಲಿ ಅಂತ ಹೇಳಿದ್ರೆ ಅದು ರೇಣುಕಾಸ್ವಾಮಿ ಅವರ ಕುಟುಂಬ. ಯಾಕಂದರೆ ರೇಣುಕಾಸ್ವಾಮಿಯನ್ನು ಆ ರೀತಿಯಾಗಿ ಕಳ್ಕೊಂಡಿದ್ದು ಅವರ ಕುಟುಂಬಕ್ಕೆ ಒಂದು ಆಘಾತಕಾರಿಯಾದಂಥ ವಿಚಾರ. ಅಟ್ ದ ಸೇಮ್ ಟೈಮ್ ದರ್ಶನ್ ಒಳಗಡೆ ಹೋದಾಗ ದರ್ಶನ್ ಫ್ಯಾಮಿಲಿ ಆಗಲಿ ಅಥವಾ ಅವ್ರ ಜೊತೆ ಒಳಗೆ ಹೋದಂಥ 17 ಜನ ಅವರ ಕುಟುಂಬ ಸದಸ್ಯರಾಗಲಿ ಅವರು ಕೂಡ ಪೇನ್ನಲ್ಲಿದ್ದರು. ಅಂದರೆ ಕುಟುಂಬ ಸದಸ್ಯರು ಇವ್ರು ಮಾಡಿರುವಂಥ ತಪ್ಪು ಸರಿ ಅದೆಲ್ಲವೂ ಕೂಡ ಕಾನೂನು ನಿರ್ಧರಿಸಿದೆ. ಬಟ್ ಫ್ಯಾಮಿಲಿಗಳು ಇಲ್ಲಿ ಸಫರ್ ಆಗಿದ್ವು. ಬಟ್ ಎಲ್ಲೂ ಕೂಡ ಸುಮಲತಾ ಅವರು ದರ್ಶನ್ ಅವರ ಪತ್ನಿಗೆ ಸಾಂತ್ವನ ಹೇಳೋದಾಗ್ಲಿ ಅಥವಾ ಅವರ ಫ್ಯಾಮಿಲಿಯವ್ರ ಬಗ್ಗೆ ಮಾತಾಡಿದಾಗ್ಲಿ ಎಲ್ಲೂ ಕೂಡ ಮಾತಾಡಲಿಲ್ಲ. ಬಹುಶಃ ಇದು ಕೂಡ ದರ್ಶನ್ ಅವರಿಗೆ ಬೇಜಾರಾಯ್ತಾ ಅನ್ನುವಂಥ ಒಂದು ಸಹಜವಾಗಿ ಒಂದು ಕುತೂಹಲ ಮೂಡುತ್ತೆ. ಆದರೆ ಕಳೆದ ತಿಂಗಳು ಫೆಬ್ರವರಿ 16ನೇ ತಾರೀಕು ದರ್ಶನ್ ಅವರ ಬರ್ತ್ಡೇ ಇದ್ದಾಗ ಸುಮಲತಾ ಅವರು ಒಂದು ಪೋಸ್ಟ್ ಹಾಕ್ತಾರೆ. ದರ್ಶನ್ ಮತ್ತು ಸುಮಲತಾ ಅವರು ಜೊತೆಗಿರುವಂಥ ಒಂದು ಫೋಟೋ ಹಾಕಿ ಅದಕ್ಕೆ ಅವರು ಬರೀತಾರೆ, ಪ್ರೀತಿಯ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು. ಸಾಧನೆಯ ಶಿಖರವೇರುತ್ತಿರುವಾಗ ಸಾಗರದಷ್ಟು ಸವಾಲು ಎದುರಾಗೋದು, ಮೆಟ್ಟಿ ನಿಲ್ಲುವ ಶಕ್ತಿ ನಿನ್ನಲ್ಲಿದೆ. ಸದಾ ಸಂತೋಷ ಹಾಗೂ ಯಶಸ್ಸಿನ ಜೀವನ ನಿನ್ನದಾಗ್ಲಿ ಅಂತ ಶುಭ ಹಾರೈಸುವೆ ಅನ್ನೋ ಒಂದು ಮಾತನ್ನ ರೀಸೆಂಟ್ ಆಗಿ ಲಾಸ್ಟ್ ಮಂತ್ ಮಾಡಿರುವಂಥ ಒಂದು ಪೋಸ್ಟ್ ಇದು. ಬಟ್ ಒಂದು ತಿಂಗಳಲ್ಲಿ ಏನಾಯ್ತು ಹಾಗಾದ್ರೆ? ಅಥವಾ ದರ್ಶನ್ ಅವರು ಅನ್ಫಾಲೋ ಮಾಡೋದಕ್ಕೂ ಸುಮಲತಾ ಅವರು ಆ ಥರದೊಂದು ಆಸ್ಕರ್ ಗೋಸ್ಟು ಅಂತ ಹೇಳಿ ಬರೀತಾರೆ. ಅಂದ್ರೆ ಹೀರೋ ಒಬ್ಬ ಆಸ್ಕರ್ ಸುಮ್ಮನೆ ನಟನೆಗೆ ಹೀರೋ ಆಗಿ ಮಾಡ್ತಾ ಇದ್ದಾರೆ ಹೊರತು ನಮ್ಮ ತಪ್ಪುಗಳನ್ನ ಬೇರೆಯವ್ರ ಮೇಲೆ ಹಾಕಿ ಬ್ಲೇಮ್ ಹಾಕಿ ದರ್ಶನ್ ಅನ್ನುವಂಥದ್ದು ಎಲ್ಲೂ ಹೆಸರು ಹೇಳದೇ ಇದ್ರು ಕೂಡ ಈ ರೀತಿಯಾಗಿ ಕೆಲವರು ಬಿಹೇವ್ ಮಾಡ್ತಾರೆ ಅನ್ನುವಂಥದ್ದನ್ನ ಸುಮಲತಾ ಅವ್ರು ಬರೆದಿರೋದು. ಸೊ ಈ ಎರಡೂ ಕೂಡ ಕಾಕತಾಳೀಯ ಇರಬಹುದಾ? ಕಾಗೆ ಕೂರೋದಕ್ಕೂ ಕೊಂಬೆ ಮುರಿಯೋದಕ್ಕೂ ಒಂದೇ ಆಯಿತು ಅನ್ನೋ ರೀತಿಯಲ್ಲಿ ಬಹುಶಃ ಏನಾದರೂ ಆಗಿರಬಹುದಾ? ಬಟ್ ಸ್ಯಾಂಡಲ್ವುಡ್ನಲ್ಲಿ ಈ ಥರದೊಂದು ಚರ್ಚೆ ಅಂತೂ ಓಡಾಡ್ತಾ ಇದೆ. ಯಾಕಂದರೆ ದರ್ಶನ್ ಮತ್ತು ಸುಮಲತಾ, ಮದರ್ ಇಂಡಿಯಾ ಅಂತ ಕರಿತಾ ಇದ್ದಂಥ ದರ್ಶನ್, ನನ್ನ ದೊಡ್ಡ ಮಗ ಅಂತ ಕರಿತಾ ಇದ್ದಂಥ ಸುಮಲತಾ ಅವರು ಎಲ್ಲೂ ಒಟ್ಟಿಗೆ ಇತ್ತೀಚೆಗೆ ಕಾಣಿಸ್ಕೊಂಡಿದ್ದಿಲ್ಲ. ಅವ್ರು ಇವ್ರ ಮನೆಗೆ ಬಂದಿದ್ದಾಗಲಿ ಅಥವಾ ಇವ್ರ ಮನೆಗೆ ಹೋಗಿದ್ದಾಗಲಿ ಸಾಂತ್ವನ ಹೇಳಿದ್ದಾಗಲಿ ಇದು ಯಾವುದೂ ಕೂಡ ಆಗಿಲ್ಲ. ಜೊತೆಗೆ ಒಂದಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ಈ ಥರದ ಒಂದಷ್ಟು ಚರ್ಚೆಗಳು, ಅವ್ರು ಕೊಟ್ಟಂಥ ಹೇಳಿಕೆ ಇದೆಲ್ಲವೂ ಕೂಡ ಸಾಕಷ್ಟು ಚರ್ಚೆಗೆ ಈಗ ಗ್ರಾಸವಾಗ್ತಾ ಇದೆ. ಎನಿವೆ, ನಿಮಗೇನು ಅನ್ಸುತ್ತೆ? ದರ್ಶನ್ ಮತ್ತು ಸುಮಲತಾ ಅವರ ಆ ಒಂದು ಬಾಂಧವ್ಯ ನಿಜಕ್ಕೂ ಕೂಡ ಹಳಿಸಿದ್ಯಾ? ದರ್ಶನ್ ಅವ್ರು ಮುನಿಸ್ಕೊಂಡಿದ್ದಾರಾ, ಸುಮಲತಾ ಅವರು ಮುನಿಸ್ಕೊಂಡಿದ್ದಾರಾ? ಇದ್ರ ಬಗ್ಗೆ ನಿಮ್ಗೇನು ಅನ್ಸುತ್ತೆ? ಕಮೆಂಟ್ ಮಾಡಿ ತಿಳಿಸಿ.